ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಅರ್ಜುನ್ ಮತ್ತೆ ಕಿರಣ್ ಬೇಗ ಬೋರ್ಡ್ನ ಹಾಕೊಂಡ್ರೆ ನಾವು ಮುಂದುವರಿಬಹುದು. ಕೊನೆಯದಾಗಿ ಕೇಳ್ತಾ ಇದೀನಿ, ಹಾಕೋತೀರಾ ಇಲ್ವಾ? ಸರ್ ಐ ವಿಲ್ ವಾಕ್ಔಟ್ ಸರ್. ಯುದ್ಧ ಆಗ್ಲಿ ಟಾಸ್ಕ್ ಆಗ್ಲಿ ಸೋಲು ಗೆಲುವು ಸಹಜ. ಆದ್ರೆ ವಿವೇಕ ಕಳ್ಕೊಂಡು ವಾಸ್ತವತೆನ ಅರಿದೆ ತಾಳ್ಮೆ ಇಲ್ಲದೆ ಹೊರ ಹೋಗಿರೋ ಕಿರಣ್ ಮತ್ತು ಅರ್ಜುನ್ಗೆ ಲೈಫ್ ಸೂಪರ್ ಗುರುವಿನ ಮನೆ ಬಾಗ್ಲು ಶಾಶ್ವತವಾಗಿ ಮುಚ್ಚಿರೋದು ಅವರ ಪಾಲಿಗೆ ದೊಡ್ಡ ದುರಂತಾನೆ ಸರಿ. ಆಟನ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸು ಛಲ ಇರೋರು ಮಾತ್ರ ಇಲ್ಲಿ ಕೂತಿದ್ದೀರಿ. ಎಲ್ಲ ನೆಗೆಟಿವ್ ಥಾಟ್ಸ್ ಇಲ್ಲಿ ಮುಗೀತು. ಈ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗಿದೆ. ಮತ್ತೆ ಈ ಸೆಕೆಂಡ್ ಇಂದ ಈ ಮನೆಯಲ್ಲಿ ಹೊಸದೇನೋ ಆಗಬೇಕಾಗಿದೆ. ಜಗತ್ತಿಗೆ ಬೆಳಗಾಗೋದು ರಾತ್ರಿ ಆಗೋದು ಏನೂ ಹೊಸದಲ್ಲ. ಆದ್ರೆ ಪ್ರತಿದಿನದ ಬೆಳಗು ಲೈಫ್ ಸೂಪರ್ ಗುರು ಮನೆಗೆ ಮಾತ್ರ ಅಚ್ಚರಿ ಕೊಡ್ತಾ ಇರುತ್ತೆ. ಇವತ್ತಿನ ಅಚ್ಚರಿ ಆಶ್ಚರ್ಯ ಕುತೂಹಲಕ್ಕೆ ಲೈಫ್ ಸೂಪರ್ ಗುರುವಿನ ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ಸ್ ರೆಡಿ ಆಗ್ತಾ ಇರೋದು ಹೊಸ ಅಧ್ಯಾಯಕ್ಕೆ. ರೆಡ್ ಟೀಮ್ಗೆ ಶುಭೋದಯ. ಗೆಲುವಿನ ಹಾದಿಯಲ್ಲಿರೋ ನಿಮಗೆ ಒಂದು ವಿಶೇಷ ಚಾಲೆಂಜ್ ರೆಡಿಯಾಗಿದೆ. ಸರ್ಪ್ರೈಸ್ ರೂಮಿನಲ್ಲಿ ನಿಮಗಾಗಿ ಇರಿಸಲಾಗಿರುವ ಬಟ್ಟೆಗಳನ್ನು ಧರಿಸಿ ಈ ಕೂಡಲೇ ತಯಾರಾಗಿ ಹೊರಡಿ. ಆಲ್ ದ ಬೆಸ್ಟ್. ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಇರುತ್ತೆ, ನೋಡೋಣ ಸಕ್ಕ ಟ್ರೈ ಮಾಡೋಣ ಅಂತ ಹೋಗಿ ನೋಡ್ತಾ ಇದ್ದಂಗೆ ಹೋದ ತಕ್ಷಣ ಫುಲ್ ಸ್ಕೂಲ್ ಯೂನಿಫಾರ್ಮ್ಸ್. ನನಗಂತೂ ಒಂಥರ ಖುಷಿ. ಪ್ರೈಸು ಸರ್ಪ್ರೈಸ್ಗಳ ಆಗರವೇ ಲೈಫ್ ಸೂಪರ್ ಗುರು ಆಗಿದ್ರು ಬೆಳಿಗ್ಗೆನೆ ಇಂಥ ಸರ್ಪ್ರೈಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬೇಗ ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕು ಅಂತ ಸವಿನಯ ಪ್ರಾರ್ಥನೆ. ಅಯ್ಯೋ ದೇವಮ್ಮ ನೋಡಮ್ಮ ಕೊಳ್ಳಮ್ಮ ಓದಿರೋರಿಗೆ ಕೂಲಿ ಯೂನಿಫಾರ್ಮ್. ಅಪ್ಪ ಧನ್ಯವಾದ. ಅಯ್ಯೋ ದೇವ್ರೆ. ABC ಬರುತ್ತಾ ನಿಂಗೆ? ABC ಬರಲ್ಲ. ಹಾಕೊಂಡ ತಕ್ಷಣ ಒಂಥರ ಖುಷಿ ಆಗ್ಬಿಡುತ್ತೆ ನನಗೆ. ಫುಲ್ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟೆ ನಾನು. ಕಚ್ಚೆ ಧೋತಿ ತೊಟ್ಕೊಂಡು ಮೀಸೆ ತಿರುವ ಜಟ್ಟಿ ಮನೆಯವರಿಗೆ ಯೂನಿಫಾರ್ಮು ಚಡ್ಡಿ ನುಂಗಲಾರದ ತುತ್ತು. ಬಟ್ ಟಾಸ್ಕ್ ನಡಿಲೇಬೇಕಲ್ಲ. ಯಾಕೆ ಲೇಟ್ ಆಗಿ ಬಂದಿರೋದು? ಬೆಂಚ್ ಮೇಲೆ ನಿಂತ್ಕೊಳ್ಳಿ. ಎಸ್ಪೆಷಲಿ ಸಚಿನ್ ನೋಡ್ಬಿಟ್ಟು ಸಿಕ್ಕಾಬಿಟ್ಟೆ ನಗು ಬಂತು. ಅವನೊಂದು ಫುಲ್ ಜಾಸ್ತಿ ಕೂದಿದ್ರೆ ಇರೋದ್ರಿಂದ ಫುಲ್ ಜಡೆ ಎಲ್ಲ ಕಟ್ಕೊಂಡಿದ್ದ. ಬರುತ್ತಾ ಇವರೇ? ದೇವಮ್ಮ ಒಂದು ಬೊಟ್ಟಿಡ್ಕೊಂಡು ಆಮೇಲೆ ಚೂಡಿದಾರು ಅದು ಇದೆಲ್ಲ ಹಾಕೊಂಡ್ಬರೋದು ನೋಡಿ ಸಡನ್ ಆಗಿ ಯೂನಿಫಾರ್ಮ್ ತುಂಬಾ ಮುದ್ದಾಗಿ ಕಾಣಿಸ್ತದೆ. ಸಚಿನ್ ಇದಾನಲ್ಲ ಅಂತೂ ಸೇಮ್ ಪಾಪು ತರನೇ ಆಡ್ತಿದ್ದ. LKG ಮಗು ಇರ್ತಾರಲ್ಲ ಅವ್ರ ತರ ಆಡ್ತಿದ್ದ. ಸತತವಾಗಿ 6 ಬಾರಿ ಗೆದ್ದಿರೋ ರೆಡ್ ಟೀಮ್ ನವರ ಜೋಶ್ ಇವತ್ತು ಗೆಲ್ಬೇಕು ಅನ್ನೋದು. ಯೂನಿಫಾರ್ಮ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಕ್ಯಾರೆಕ್ಟರ್ಗಳು ಕೂಡ ಆಗ್ತಿದ್ದಾರೆ. ಸ್ಕೂಲ್ ಮಕ್ಳ ತರ ಯೂನಿಫಾರ್ಮ್ ಹಾಕೊಂಡಿದ್ದು ಆಯ್ತು, ಶೂಲೇಸ್ ಕಟ್ಕೊಂಡಿದ್ದು ಆಯ್ತು. ಆದ್ರೆ ಈಗ ಹೋಗ್ತಿರೋದು ಸ್ಕೂಲ್ಗ ಇಲ್ಲ ಟ್ರಿಪ್ಗ ಅಂತ ಯಾವನಿಗೆ ಗೊತ್ತು. ಫುಲ್ ರೆಡಿ ಹಾಕೊಂಡು ಬ್ಯಾಗ್ ಎಲ್ಲ ಹಾಕೊಂಡು ಸ್ಕೂಲ್ ಮಕ್ಳ ತರನೇ ಸ್ಕೂಲ್ಗೆ ಹೋಗಕ್ಕೆ ನಮ್ಮ ಬಸ್ ಹತ್ತಿದ್ವಿ. ಸ್ಕೂಲ್ ಹೋಗಿ ರೀಚ್ ಆದ್ವಲ್ಲ, ಅವಾಗ ಸ್ವಲ್ಪ ನಾವು ಹಿಂಗ್ ಕಿಟಕಿ ಆಚೆ ನೋಡಿದ್ರೆ ಅಲ್ಲೆಲ್ಲ ಇಷ್ಟಿಷ್ಟು ಚಿಕ್ಕ ಮಕ್ಕಳು ಗೇಟ್ ಹತ್ರ ರೋಸ್ ಹಿಡ್ಕೊಂಡು ನಿಂತಿದ್ದಾರೆ. ನಾವೆಲ್ಲ ನೋಡ್ಬಿಟ್ಟು ಅದನ್ನ ವಾವ್, ಇಟ್ ವಾಸ್ ಸೋ ಅಮೇಝಿಂಗ್.
ಮಕ್ಕಳ ಮಧ್ಯೆ ಮಕ್ಕಳಾಗಿರೋ ಸೂಪರ್ ಸೀನಿಯರ್ಸ್ ಹಾಗೂ ಜಾಲಿ ಜೂನಿಯರ್ಗಳಿಗೆ ತಾವುಗಳು ಸ್ಕೂಲ್ಗೆ ಹೋಗಿದ್ದು ಮೇಸ್ಟ್ರ ಕೈಲಿ ಏಟ್ ತಿಂದಿದ್ದೆಲ್ಲ ಜ್ಞಾಪಕ ಬರ್ತಿರಬಹುದು ಏನೋ. ಒಟ್ನಲ್ಲಿ ಮನ್ಸಲ್ಲಿ ಮಾತ್ರ ಫ್ಲಾಶ್ ಬ್ಯಾಕ್. ಎಲ್ಲ ಒಂದ್ ಕಡೆ ನಮ್ಮ ಸ್ಕೂಲ್ ಡೇಸು ಮತ್ತೆ ನನ್ನ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸು ಎಲ್ಲರೂ ಸಿಕ್ಕಾಪಟ್ಟೆ ಗ್ಯಾಪ್ನ ಬಂದ್ಬಿಟ್ರು. ಕ್ಲಾಸ್ ಮುಳ್ಳ ಎಲ್ಲ ಕೂತ್ಕೊಂಡಿದ್ವಿ, ಒಂದೊಂದು ಬೆಂಚಲ್ಲಿ ಒಬ್ಬೊಬ್ರು ಅಂತ ಚಿಕ್ಕ ಚಿಕ್ಕ ಕಾಲು ಹಿಡಿತಾನೆ ಇಲ್ಲ, ಫುಲ್ ಹಗ್ಲ ಕಾಲು ಹಿಂಗೆಲ್ಲ ಹೆಂಗಿಂಗೋ ಹಾಕೊಂಡು ಕೂತ್ಕೊಂಡ್ವಿ. ನಾವು 70 ವರ್ಷಕ್ಕೆ ಸಡನ್ ಆಗಿ ಒಂದೇ ಸಲಿಗೆ 10 ವರ್ಷಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟು ಅಷ್ಟು ಖುಷಿ ಆಗ್ಬಿಡ್ತು. We back, baby. ನಮಸ್ಕಾರ ಕರ್ನಾಟಕ. ಬೆಂಗಳೂರು. ವೆಲ್ಕಮ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ಗಳ ವಾರು. ಹಿಂದಿನ 2 ದಿನಗಳ ಇತಿಹಾಸ ಇಟ್ಕೊಂಡು ಹಣೆ ಬರಹ ಬರೆಯೋದಕ್ಕೆ 2 ತಂಡ ಮತ್ತೆ ತಯಾರಾಗಿದ್ದಾರೆ. ಭವಿಷ್ಯನ ಭರ್ಜರಿಯಾಗಿ ರೂಪಿಸ್ಕೊಳ್ಳಕ್ಕೆ ಮತ್ತೊಂದು ಮುತ್ತಿನಂತ ಅವಕಾಶ. 2 ತಂಡಗಳು, 2 ಯೋಜನೆಗಳು, 2 ಜನರೇಷನ್ಗಳ ನಡುವೆ ಜಿದ್ದಾಜಿದ್ದಿ ಮತ್ತೆ ಶುರು. ಯಾಕಂದ್ರೆ ಇದು ಲೈವ್ ಸೂಪರ್ ಗುರು. Let's welcome Team Red and Team Blue. ಬನ್ನಿ. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಮುದ್ದು ದೊಡ್ಡದಾಗೆ. ಅಮ್ಮ ಏನ್ ದೃಷ್ಟಿ ಆಗಿತ್ತಪ್ಪ. ಸೂಪರ್. ಇಲ್ಲ ಎಷ್ಟು ಮುದ್ದ ಕಾಣ್ತಿದ್ರ ಗೊತ್ತಾ. ಆಕ್ಚುಲಿ ತುಂಬಾ ಮುದ್ದ ಕಾಣ್ತಿದ್ದಾರೆ ಗೊತ್ತಾ. ದೇವಮ್ಮ. ಅಯ್ಯೋ ಯೂನಿಫಾರ್ಮ್ ನಿಮ್ ಸೈಜ್ ಸಿಕ್ತಲ್ಲ ಅದಕ್ಕೆ ಹೇಳ್ಬೇಕ್ರಿ. ಎಕ್ಸ್ಟ್ರಾರ್ಡಿನರಿ ದೇವಮ್ಮ. ಎಂಜಾಯ್ ಮಾಡಿದ್ರ ಸ್ಕೂಲ್ನ? ಚೆನ್ನಾಗಿತ್ತಾ? ಏನ್ ತಿಂಡಿ ಯಾಕೆ ಕಳ್ಸಿದ್ರು ಮನೇಲಿ? ಶಾಮ್ಗೆ ಉಪ್ಪಿಟ್ಟು. ಎಷ್ಟನೇ ಕ್ಲಾಸ್ಗೆ ಹೋಗಿದ್ದೆ ದೇವಮ್ಮ? 1ನೇ ಕ್ಲಾಸ್. 1ನೇ ಕ್ಲಾಸ್. 1ನೇ ಕ್ಲಾಸ್ ಅಲ್ಲಿ ಟೀಚರ್ ಅಮ್ಮ ಏನ್ ಹೇಳ್ಕೊಟ್ರು? ಪಿಂಕಲ್ 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 ರೆಡ್ಡಿ ಚಾಪ್ ಲಾಠಿ ಚಾರ್ಜ್. ಅಯ್ಯೋ ವಾಟರ್ ವಾಟರ್ ಮಿನರಲ್ ವಾಟರ್. ನಾವ್ ಹೇಳ್ಕೊಡ್ತೀವಿ, ಈಗ ಹೇಳ್ಬೇಕಪ್ಪ, ಒಟ್ಟಿಗೆ ಹೇಳ್ಕೊಡ್ತೀವಿ. ಓಕೆ. ಟ್ವಿಂಕಲ್ 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 ಲಿಟಲ್ ಸ್ಟಾರ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಅಬೋದ ಅಪ್ಪ ಬೋದ ಅಪ್ಪ ಬೋದ ನಂಗೆ ಗೊತ್ತಿತ್ತು. ಅಪ್ಪ ಬೋದ ಬಾಯಿ ಬಂದಂಗ್ ಬೋದ ಸ್ಕೂಲ್ ಬಿಟ್ಟು ಓಡೋದ. ಸಚಿನ್ ಕಂದ ಓದ ಮಾಡ್ತಾ ಇದ್ಯಾ? ಏನೂ ಇಲ್ಲ. ಏನ್ ತಿಂದು ಎಷ್ಟೊತ್ತು? ಬೆರಲ್ ಚೀಪರ್ ಇನ್ನೊಂದ್ಸತಿ ತೆಗೆ ಬೆರಲ್ ಹಾಕು. ಕೆಟ್ಟ ಅಭ್ಯಾಸ ಅದು. ಬರ ಇಲ್ಲಿ ಬಾಯ್ಲಿ ಅನಿಸಿ ಬಾಯ್ಲಿ. ಹೋಗಪ್ಪ. ಸೊ ಇವತ್ತು ನೀವು ಸ್ಕೂಲ್ ಲೈಫ್ ನ ನೋಡಿದ್ರಿ. ನಾವು ಇವತ್ತು ರೇನ್ ಸ್ಪೋರ್ಟ್ಸ್ ಡೇ ನ ಆಚರಣೆ ಮಾಡ್ತಾ ಇದೀವಿ. ಇದೇ ಇವತ್ತಿನ ಆಟ ಆಡಕ್ಕೆ ಬರೀ ರೆಡಿನಾ? ಆದ್ರೆ 2 ಟೀಮ್ ಬ್ಯಾಲೆನ್ಸ್ ಆಗಿಲ್ಲ. ರೆಡ್ ಟೀಮ್ ನೋಡಿದ್ರೆ 9 ಜನ ಇದ್ದಾರೆ. ಬ್ಲೂ ಟೀಮ್ ಅಲ್ಲಿ 6 ಜನ. ಯಾಕೆಂದ್ರೆ ನಿನ್ನೆ ಮನೆಯಿಂದ ನಾವು ಒಂದು ಪನಿಷ್ಮೆಂಟ್ ನ ಕೊಟ್ಟಿದ್ವಿ, ಅವರು ಅದನ್ನ ಸ್ವೀಕರಿಸಲಿಲ್ಲ. ಅರ್ಜುನ್ ಮತ್ತೆ ಕಿರಣ್ ಇಬ್ರು ಕೂಡ ಈ ಮನೆಯಲ್ಲಿ ಇರೋಲ್ಲ ಅಂತ ಹೇಳಿದ್ರು. ನಾವು ನಮ್ಮ ಮನೆಗೆ ಮರ್ಯಾದೆ ಕೊಡದೇ ಇರೋರ್ನ, ನಮಗೆ ಗೌರವ ಕೊಡದೇ ಇರೋರ್ನ ಈ ಶೋ ನಲ್ಲಿ ಇಟ್ಕೊಳಕ್ ಇಷ್ಟಪಡಲ್ಲ. ನಮ್ಮ ರೂಲ್ಸ್ ಗಳನ್ನ ಫಾಲೋ ಮಾಡದೇ ಇರೋರ್ನ, ಆಟದ ಕಡೆ ಶ್ರದ್ಧೆ ಇಲ್ಲದೆ ಇರೋರನ್ನ, ಅದೊಂದು ನೆಗೆಟಿವ್ ಎನರ್ಜಿ ಆಗಿ ಈ ಮನೆಯಿಂದ ಆಚೆ ಹೋಗಿದೆ. ಹೊಸ ಕಳೆ ಈ ಟೀಮ್ ಬಂದಿದೆ ಅಂತ ನಂಬ್ತೀವಿ. ಓಕೆ, ಆ ಕಳೆನ ಹಾಗೆ ಉಳಿಸ್ಕೊಳ್ಳೋಣ, ನಮ್ಮ ಶೋನ ಮುಂದುವರ್ಸೋಣ. ಆದ್ರೆ ಬ್ಯಾಲೆನ್ಸ್ ಹಿಂಗಾಗೋಗಿದೆ. ಏನ್ ಮಾಡೋಣ ಅಂದ್ರೆ, ಸೊ ಇವಾಗ ನಮ್ಮ ಶೋ ಅಲ್ಲಿ ಧೂಳೆಪ್ಸಕ್ ಬರ್ತಾ ಇರೋದು ಇವನು ಓಡ್ಕೊಂಡ್ ಬಂದ್ರೆ ಸುಂಟರ್ ಗಾಳಿ, ಹಾರ್ಕೊಂಡ್ ಬಂದ್ರೆ ಸುನಾಮಿ ಹಾವ್ಲಿ. ಇವನೇ ಸುನಾಮಿ ಕಿಟ್ಟಿ. ಇವನದ್ದು ಭೀಮನ ಮೈಕಟ್ಟು, ಹನುಮನ ತಾಕತ್ತು, ಅಖಾಡಕ್ಕಿಳಿದು
ಧೂಳೆಪ್ಸೋಕ್ ಬರ್ತಿದ್ದಾನೆ ಮಸಲ್ ಮ್ಯಾನ್ ರಘುರಾಮಪ್ಪ. ಆ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ನನ್ನ ಮಗನೇ ಬರೋದು ನೋಡಿ ಅದೇನೋ ಒಂಥರ ಖುಷಿ. ಲೈಫ್ ಸೂಪರ್ ಗುರು ಶೋಗೆ 2 ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಸುನಾಮಿ ಕಿಟ್ಟಿ ಮತ್ತು ರಘುರಾಮಪ್ಪ ಅವ್ರನ್ನ ಅಫಿಷಿಯಲ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀವಿ. ವೆರಿ ರೀಸೆಂಟ್ ಆಗಿ ಮಸಲ್ ಮೇನಿಯಾದಲ್ಲಿ ಇಂಡಿಯಾಗೆ ಫಸ್ಟ್ ಪ್ಲೇಸ್ ತಗೊಂಡಿರುವಂತಹ ರಘುರಾಮಪ್ಪ ಇದ್ದಾರೆ. ರಿಯಾಲಿಟಿ ಶೋಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಹೊಡ್ಕೊಂಡು ಯಾವುದೇ ಶೋ ಹೋದ್ರು ರಿಯಾಲಿಟಿ ಶೋಲಿ ಗೆಲ್ಲದೆ ಸುನಾಮಿ ಕಿಟ್ಟಿ. ಒಂದು ಡೈಲಾಗ್ ಬನ್ನಿ ಕರ್ನಾಟಕಕ್ಕೆ ಬರ್ಬೇಕು ಸರ್. ಮೀಸೆ ಬಂದ್ಮೇಲೆ ಆಸೆ ಇರುತ್ತೆ, ಆಸೆ ಬಂದ್ಮೇಲೆ ಮೀಸೆ ಇರುತ್ತೆ. ಲೈಫ್ ಸೂಪರ್ ಆಗಿರ್ಬೇಕಂದ್ರೆ ಅವರೆಲ್ಲ ಟಾಸ್ಕ್ ಮಾಡ್ಲೇಬೇಕು ಸರ್. ರಾಮಪ್ಪ ಅವರೇ, ಮಗನ್ ನೋಡ್ತಾ ಇದ್ದೀರಿ ಶೋಲಿ, ನೀವ್ ಹೇಗೆ ಕಂಟೆಸ್ಟೆಂಟೋ ಈಗ ಅವನು ಕೂಡ ಕಂಟೆಸ್ಟೆಂಟೇ, ಏನ್ ಹೇಳಕ್ ಇಷ್ಟಪಡ್ತೀನಿ? ಅವ್ನ ಜೊತೆಗಿರ್ಲಿ ಎದುರಾಳಿ ಟೀಮಲ್ಲಿ ಇರ್ಲಿ, ಈ ರೂಲ್ಸ್ಗೆ ಎಲ್ಲರೂ ಬದ್ರು. ಅವ್ನ ಪಾಡಿಗೆ ಅವ್ನ ರೂಲ್ಸ್ ಫಾಲೋ ಮಾಡ್ಬೇಕು, ನನ್ನ ಪಾಡಿಗೆ ನಾನು ಫಾಲೋ ಮಾಡ್ತೀನಿ. ಓಕೆ ಕುಟ್ಟಿ, ಸಾರಿ ಕಿಟ್ಟಿ, ಯಾವ ಟೀಮ್ಗೆ ಹೋಗ್ಬೇಕಪ್ಪ ನೀನು? ನಮ್ ತಾಯಿ ಟೀಮ್ಗೆ ಹೋಗ್ತೀನಿ. ರಘು, ನಮ್ ತಾಯಿ ಟೀಮ್ಗೆ. ರಘು ಅಪ್ಪನ್ ಟೀಮ್. ವೆರಿ ಗುಡ್. ಓಕೆ, ಇವಾಗ ಏನ್ ಗೊತ್ತಾ, ಅರ್ಜುನ ಮತ್ತೆ ಬಬ್ರು ವಾಹನ ಎದುರು ಬದಲಾಗಬೇಕಮ್ಮ. ಆಟದ ಮಜಾನೇ ಬೇರೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಅಪ್ಪ ಮಗ ಇಬ್ರು ಆಪೋಸಿಟ್ ಆಗ್ಬೇಕು ಅಂತ. ಹೌದು, ಅದ್ರಂಗೇನೆ ಅಮ್ಮ ಮಗ ಎದುರಾಳಿ ಆಗ್ಬೇಕು. ಓಹೋ, ಸೊ ರಘು ನಿನ್ನ ಟೀಮ್ ಬ್ಲೂ ಟೀಮ್, ಶಿಲ್ಪ ನಿಮ್ ಟೀಮ್ಗೆ ರಘುರಾಮಪ್ಪ ಬರ್ತಾ ಇದಾರೆ. ಏನ್ ಅನ್ಸ್ತಾ ಇದೆ? ಇಲ್ಲ ಸರ್, ದ ವೇ ಹಿ ಕೇಮ್, ಅವ್ರದ್ದು ಎನರ್ಜಿ ಇರ್ಬೋದು, ಅಂಡ್ ನಮ್ ಟೀಮ್ಗೂ ಅದೇ ಬೇಕಾಗಿತ್ತು. ಸೊ ವಿ ಗೆಟಿಂಗ್ ಒನ್, ಸೊ ವಿ ಆಲ್ ಆರ್ ಹ್ಯಾಪಿ ಫಾರ್ ಇಟ್. ನನ್ನ ಎಕ್ಸ್ಪೆಕ್ಟೇಷನೇ ಬೇರೆ ಇತ್ತು. ನಾನು ಮೋಸ್ಟ್ಲಿ ನಮ್ಮ ಅಪ್ಪನ ಟೀಮಲ್ಲಿ ಇರ್ತೀನಿ, ಅಪ್ಪನ ಜೊತೆಗೆ ಆಡ್ತೀನಿ ಅಂತ. ಏನಮ್ಮ ಡೈಲಾಗು? ಅಮ್ಮನ್ ಏನಿಲ್ಲ, ತೋರಿಸ್ತೀನಿ. ಡೈಲಾಗ್ ಕೇಳಿ ಹೇಳಿ ಸಾಕಾಗಿದೆ, ಪರ್ಫಾರ್ಮೆನ್ಸ್ ಮಾಡ್ತೀನಿ. ಅವತ್ತಿಂದ ಇದಾಗಿದೆ. ಎರಡು ಗೂಳಿಗಳು ಧೂಳೆಪ್ಸಕ್ಕೆ ನಮ್ಮ ಶೋಕ್ ಬಂದಾಯ್ತು, ಆದ್ರೂ ಯಾಕೋ ಬ್ಯಾಲೆನ್ಸಿಂಗ್ ಆಗಿಲ್ಲ. ಈ ಕಡೆ 7 ಜನ ಆಗತ್ತೆ, ಈ ಕಡೆ 10 ಜನ. ಬ್ಯಾಲೆನ್ಸ್ ನ ಕ್ರಿಯೇಟ್ ಮಾಡಕ್ಕೆ ರೆಡ್ ಟೀಮ್ ಇಂದ ಒಬ್ಬ ಕಂಟೆಸ್ಟೆಂಟ್ ನ ಬ್ಲೂ ಟೀಮ್ಗೆ ಕಳಿಸ್ತಾ ಇದೆ. ಆದ್ರೆ ನಾನು ಗುರುಪ್ರಸಾದ್ ಇಬ್ರು ಸೇರಿ ಒಂದು ಡಿಸಿಷನ್ ತಗೊಂಡಿದೀವಿ. ಆ ಡಿಸಿಷನ್ ಏನಂದ್ರೆ, ರೆಡ್ ಟೀಮ್ ಇಂದ ಬ್ಲೂ ಟೀಮ್ಗೆ ಬರುವಂತ ಕಂಟೆಸ್ಟೆಂಟ್ ಅಭಿ ಅಲ್ಲ ಸಚಿನ್. ಸಚಿನ್ ರೆಡ್ ಟೀಮ್ ಇಂದ ಬ್ಲೂ ಟೀಮಿಗೆ ಬರ್ಬೇಕು. ಕನ್ಸಲ್ಲೂ ಯೋಚನೆ ಮಾಡಿರಲಿಲ್ಲ ಈ ತರ ಒಂದು ಟ್ವಿಸ್ಟ್ ಬರುತ್ತೆ, ಬ್ಲೂ ಟೀಮ್ಗೆ ಹೋಗ್ತೀನಿ ಅನ್ನೋದು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸಖತ್ ಬೇಜಾರಾಯ್ತು, ಯಾಕೆಂದ್ರೆ ನನ್ನಂತ ನಾನು ಬಿಟ್ಕೊಡ್ತಾ ಇರೋ ಥರ ಆಗ್ತಿತ್ತು. ಸೊ ಆ ಒಂದು ರೀತಿಯಿಂದ ನಂಗೆ ಅಳು ಬಂತು. ಸಚಿನ್ ಬರೋದು ರಿಯಲಿ ಖುಷಿ ಆಯ್ತು. ನಮ್ಮ ಟೀಮ್ ಎಲ್ಲೋ ಒಂದ್ ಕಡೆ ಈ ತರ ಇರೋದು, ಈ ತರ ಆಯ್ತು ಅನ್ನೋದೊಂದು ಫೀಲಿಂಗ್ ಬಂತು ನನಗೆ. ಓಕೆ, ಎರಡು ಟೀಮ್ ಈಗ ಬ್ಯಾಲೆನ್ಸ್ ಆಗಿದೆ. ಈಗ ಶುರು ಮಾಡೋಣ ರಿನ್ ಸ್ಕೂಲ್ ಸ್ಪೋರ್ಟ್ಸ್ ಡೇ. ಅದಕ್ಕೆ ಮುಂಚೆ ಶರತ್ ತಗೊಂಬನ್ನಿ ಲೈಫ್ ನ. ಈ ಒಂದು ರಿನ್ ಸ್ಕೂಲ್ ಸ್ಪೋರ್ಟ್ಸ್ ಡೇ ಅಲ್ಲಿ ಟೋಟಲ್ ಆಗಿ 6 ಗೇಮ್ಗಳನ್ನ ನೀವು ಆಡ್ತೀರಾ. 3 ಕಾಲಿನ ಓಟ, ಲೆಮನ್ ಅಂಡ್ ಸ್ಪೂನ್, ಅದಾದ್ಮೇಲೆ ಸ್ಲೋ ಸೈಕ್ಲಿಂಗ್ ರೇಸ್, ಬ್ಯಾಂಬೂ ಸ್ಕಿಪ್ಪಿಂಗ್ ರೇಸ್, ವಾಟರ್ ಫಿಲ್ಲಿಂಗ್, ಕೊನೆಯದಾಗಿ ಎಲ್ಲಾ ಸ್ಪೋರ್ಟ್ಸ್ ಇವೆಂಟ್ ಅಲ್ಲಿ ಅಂದ್ರೆ ಅಥ್ಲೆಟಿಕ್ಸ್ ಅಲ್ಲಿ ನಡೆಯುವಂತದ್ದು ರಿಲೇ. ಟೋಟಲ್ ಆಗಿ 6 ಗೇಮ್ ನ ನೀವು ಆಡ್ತೀರಾ. ಪ್ರತಿ ಗೇಮ್ ಅಲ್ಲಿ ಫಸ್ಟ್ ಪ್ಲೇಸ್ ತಗೊಂಡವ್ರಿಗೆ 5 ಪಾಯಿಂಟ್ ಸಿಗುತ್ತೆ, ಸೆಕೆಂಡ್ ಪ್ಲೇಸ್ ಬಂದವ್ರಿಗೆ 3 ಪಾಯಿಂಟ್ ಸಿಗುತ್ತೆ, ಥರ್ಡ್ ಪ್ಲೇಸ್ ಬಂದವ್ರಿಗೆ 1 ಪಾಯಿಂಟ್ ಸಿಗುತ್ತೆ. ಯಾವ ಟೀಮ್ ಜಾಸ್ತಿ ಪಾಯಿಂಟ್ ಗಳನ್ನ ಗಳಿಸುತ್ತೋ ಆ ಟೀಮ್ ರಿನ್ ಸ್ಕೂಲ್ ಸ್ಪೋರ್ಟ್ಸ್ ಡೇನ ವಿನ್ನರ್ ಆಗ್ತಾರೆ. ಅವ್ರಿಗೆ ಸಿಗತ್ತೆ ರಿನ್ ಚಾಂಪಿಯನ್ ಟ್ರೋಫಿ. ಮ್ಯಾಕ್ಸಿಮಮ್ 4 ಗೇಮ್ ಅಲ್ಲಿ ನೀವು ನಿಮ್ಮನ್ನ ಭಾಗವಹಿಸ್ತೀರಾ. ಯಾರು ಇಂಡಿವಿಜುವಲ್ ಆಗಿ ಜಾಸ್ತಿ ಪಾಯಿಂಟ್ ನ ತಗೋತಾರೋ ಅವರಿಗೆ ರಿನ್ ಬೆಸ್ಟ್ ಪರ್ಫಾರ್ಮರ್ ಟ್ರೋಫಿ ಸಿಗತ್ತೆ.
ಓಕೆ ಸ್ಕೂಲ್ ಸ್ಪೋರ್ಟ್ಸ್ ಡೇನ ಶುರು ಮಾಡಕ್ಕಿಂತ ಮುಂಚೆ ನೀವೆಲ್ಲರೂ ನಿಮ್ಮ ಕಾಸ್ಟ್ಯೂಮ್ಸ್ ನ ಚೇಂಜ್ ಮಾಡ್ಕೊಂಡು ಸ್ಪೋರ್ಟ್ಸ್ ವೇರ್ ಅಲ್ಲಿ ಬರ್ತೀರಾ. ನಿಮಗೆ ಟೈಮ್ ಕೊಡ್ಲಾಗತ್ತೆ 2 ನಿಮಿಷ. ಅಂಡ್ ಆ ಟೈಮ್ ಶುರು ಆಗುತ್ತೆ ಈಗ. Come, run, fast. ಮತ್ತೊಮ್ಮೆ 2 ಟೀಮ್ಗೂ ರಿನ್ ಸ್ಕೂಲ್ ಸ್ಪೋರ್ಟ್ಸ್ ಡೇಗೆ ವೆಲ್ಕಮ್. ಈ ಸ್ಕೂಲ್ ಸ್ಪೋರ್ಟ್ಸ್ ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಓತ್ನ ತಗೊಳ್ಳೋಣ, ಪ್ರತಿಜ್ಞೆನ ತಗೊಳ್ಳೋಣ. ಎಲ್ಲ ಕೈ ಮುಂದೆ ಮಾಡಿ. ಕ್ರೀಡಾಪಟುಗಳಾದ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಯಲ್ಲಿ ಭಾಗವಹಿಸುತ್ತೇವೆ ಎಂದು ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇವೆ. ಓಕೆ, ಈಗ ರಿನ್ ಸ್ಕೂಲ್ ಸ್ಪೋರ್ಟ್ಸ್ ಡೇನ ಶುರು ಮಾಡೋ ಸಮಯ. ಮೊದಲನೇದಾಗಿ ಶುರು ಮಾಡೋಣ ರಿಲೇ ರೇಸ್. 2 ಟೀಮಿನ ಮೇಲ್ ವರ್ಸಸ್ ಮೇಲ್ ನಡೆಯುತ್ತೆ, 2 ಟೀಮಿನ ಫಿಮೇಲ್ ವರ್ಸಸ್ ಫಿಮೇಲ್ ನಡೆಯುತ್ತೆ. ಒಟ್ಟು 2 ರೌಂಡ್ ಅಲ್ಲಿ ಈ ಚಾಲೆಂಜ್ ನಡೆಯುತ್ತೆ. ಸೊ ಬ್ಲೂ ಟೀಮ್ ಅಲ್ಲಿ 3 ಜನ ಫಿಮೇಲ್ಸ್ ಇದಾರೆ. ಒಬ್ರು 2 ಟ್ರ್ಯಾಕ್ ಅನ್ನ ಕ್ಲಿಯರ್ ಮಾಡ್ತೀರಾ. ಕ್ಲಿಯರ್ ಆಯ್ತಾ? ಫಸ್ಟ್ ಮೇಲ್ ಕಂಟೆಸ್ಟೆಂಟ್ಸ್ ಇಂದಾನೆ ಶುರು ಆಗ್ಲಿ. ಸೊ ನಿಮ್ಮಿಬ್ಬರಿಗೂ ರಿನ್ ಶೈನಿಂಗ್ ಸ್ಟಿಕ್ ಕೊಡ್ಲಾಗತ್ತೆ. ಸೊ ಈಗ ಯಾರು ಮೊದಲನೇ ಪಾಯಿಂಟ್, 2ನೇ ಪಾಯಿಂಟ್, 3 ಮತ್ತು 4ನೇ ಪಾಯಿಂಟ್ ಅಲ್ಲಿ ನಿಂತ್ಕೋತೀರಾ ನೀವೇ ಡಿಸೈಡ್ ಮಾಡಿ. ಬೇಗ ನಿಮ್ಮ ಪೊಸಿಷನ್ ಗಳನ್ನ ತಗೊಳ್ಳಿ. ಬಂದು ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಓಡಕ್ ಸ್ಟಾರ್ಟ್ ಮಾಡ್ಬಿಡಿ. ಫಸ್ಟ್ ನಾವು ಓಡ್ತೀನಿ, ಸೆಕೆಂಡ್ ನೀವು ಓಡಿ, ಥರ್ಡ್ ನೀವು ನೋಡಿ, ಫೋರ್ತ್ ನೀವು ಮಾಡ್ಕೊಳ್ಳಿ. ಓಡ್ತಿರಲ್ವಾ? ಓಡ್ದ ರಾಮಪ್ಪ ಎಲ್ಲರೂ ಬೆಸ್ಟ್ ಕೊಡಿ. ಬಿ ಕಾನ್ಫಿಡೆಂಟ್. ಇವತ್ತು 7th ವಿಕ್ಟರಿ ನಮ್ದೇ. ಟೀಮ್ ರೆಡ್ ಅಂಡ್ ಬ್ಲೂ ಟ್ರ್ಯಾಕ್ ಅಲ್ಲಿ ನಿಂತ್ಕೊಂಡು ರಿಲೇ ರೇಸ್ ಗೆ ರೆಡಿ ಆಗಿದ್ದಾರೆ. ಅವ್ರ ಕೈ ಕೊಟ್ಟಿದೀವಿ ರೆನ್ ಶೈನಿಂಗ್ ಪವರ್ ಸ್ಟಿಕ್. ರೆಡಿ. ಕಿಟ್ಟಿ ಅಂತ ಬಂದಾಗ ಫಸ್ಟ್ ಅಲ್ಲೇ ಕಾನ್ಫಿಡೆನ್ಸ್ ನ ಬ್ರೇಕ್ ಮಾಡಬೇಕು ಅನ್ನೋದು ನನ್ನ ಮೈಂಡ್ ಓಡ್ತಾ ಇತ್ತು. ಏನಂದ್ರೂ ಬಿಟ್ಕೊಡ್ಬಾರ್ದು. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಓಡ್ದೆ ಜೊತೆಲಿ ಹಿಂಗ್ ಓಡ್ತಾ ಇದ್ದೆ. ಆ ಟರ್ನ್ ಅಲ್ಲೂ ಅಷ್ಟೇ ರಫ್ ನನಗೆ ಮರಳು ಹಂಗಂಗೆ ಹಾರ್ತಾ ಇದೆ. ಕಿಟ್ಟಿ ಬರ್ತಾ ಇರುವಾಗಲೇ ಅಣ್ಣ ನೀನು ಓಡು ಅಂತ ಅಂದ. ಗೋಲ್ನ ತಗೊಂಡು ನಾನು ಓಡಕ್ ಶುರು ಮಾಡಿದೆ. ಓಕೆ, ಜಟ್ಟಿ ಮನೆಯವರು ನಮ್ಮ ಟೀಮಿಂದ ಅಭಿ ಬುಲೆಟ್ ಸ್ಪೀಡಲ್ಲಿ ಹೊಯ್ ಅಂತ ಬಂದ. ಅವನು ಬಂದು ನನ್ನ ಕೈ ಕೊಡೋಷ್ಟರಲ್ಲಿ ನಾನು ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾರೆ ಫರ್ನಾಂಡಿಸ್ ಅಲ್ಲೆಲ್ಲೋ ಬರ್ತಾ ಇದ್ದಾರೆ. ಅವ್ರು ಲೀಡ್ ತಗೊಂಡ್ರು, ನಾನು ಚೇಸ್ ಮಾಡಿದೆ, ಆದಷ್ಟು ಚೇಸ್ ಮಾಡಿದೆ. ಫಸ್ಟ್ ಗೇಮಲ್ಲೇ ಒಂಥರ ಅಪ್ಪನ ಮುಂದೆ ಸೋತೋಗ್ಬಿಟ್ಟೆ ಅಂತ ಹೋಗ್ಲಿ ಬಿಡು, ನೆಕ್ಸ್ಟ್ ಗೇಮ್ ನೋಡೋಣ ಅಂತ. ರೆಡ್ ಟೀಮ್ ಅಲ್ಲಿ 4 ಜನ ಟ್ರ್ಯಾಕ್ ಮೇಲೆ ಇದ್ದಾರೆ, ಬ್ಲೂ ಟೀಮ್ ಅಲ್ಲಿ 3 ಜನ. ಅಂಡ್ ಫೈನಲ್ ಆಗಿ ಒಂದು ರೌಂಡ್ ಪೂರ್ತಿ ಹೊಡಿತೀನಿ ಅಂತ ಬಂದಿದ್ದಾರೆ ಶಿಲ್ಪ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ತುಂಬಾ ಸ್ಪೀಡ್ ಆಗಿ ಓಡಕ್ ಸ್ಟಾರ್ಟ್ ಮಾಡಿದೆ. ಏನಾದ್ರೂ ಆಗ್ಲಿ ರಚನೆಗಿಂತ ಅಟ್ಲೀಸ್ಟ್ ಮುಂದೆ ಹೋದ್ರೆ ಇನ್ನು ಮುಂದೆ ಹೋಗೋರ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಿತ್ತು. ಉಸಿರಾಡಕ್ ಆಯ್ತಾ ಇಲ್ಲ. ಹಂಗೂ ತುಂಬಾನೇ ಕಷ್ಟ ಐತೆ. ಹಂಗೂ ದಬಾಯಿಸಿ ಓಡಿ ಭೋಜಮನ್ಕಿಂತ ಫಸ್ಟ್ ತಗೊಂಡು ಕೊಟ್ಬಿಟ್ಟೆ. ಫುಲ್ ಏನು ಝೂಮ್ ಅಂತ ಹಂಗೆ ಹೋದೆ. ಬಟ್ ನನಗೆಲ್ಲೂ ಫಾಲು ಯಾರು ಯಾರು ಕಾಣಿಸ್ತಾನೆ ಇಲ್ಲ. ಮೊದಲನೇದಾಗಿ ಮೇಲ್ ಕಂಟೆಸ್ಟೆಂಟ್ಗಳ ರಿಲೇ ಮುಗಿದಿದೆ. ಅದರಲ್ಲಿ ರೆಡ್ ಟೀಮ್ ಗೆದ್ದಿದ್ದಾರೆ. ರೆಡ್ ಟೀಮ್ ಕಂದಮ್ಮಗಳಿಗೆ ಸಿಗ್ತಾ ಇರೋ ಪಾಯಿಂಟ್ಸ್ 5 ಮತ್ತು ಬ್ಲೂ ಟೀಮ್ ಬೇಬಿಗಳಿಗೆ ಸಿಗ್ತಾ ಇರೋ ಪಾಯಿಂಟ್ 3. ಮೊದಲನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ರೆಡ್ ಟೀಮ್ ಅವರಿಗೆ ಗೋಲ್ಡ್ ಮೆಡಲ್ಗಳು ಹೋಗ್ತಾ ಇದೆ. ಸೆಕೆಂಡ್ ಪ್ಲೇಸ್ ತಗೊಂಡಿರೋದ್ರಿಂದ ಅವ್ರಿಗೆ ಸಿಲ್ವರ್ ಮೆಡಲ್. ಕಂಗ್ರಾಟ್ಸ್.
ಅಪ್ಪ ಮಗನ್ ಓಟಾರೆ ಸೂಪರ್. ಮೈಯೆಲ್ಲ ಜೂಮ್ ಅಂದ್ಬಿಡ್ತು. ಅಪ್ಪನ ಮಗನ, ಅರ್ಜುನನ ಬಬ್ರು ವಾಹನನ. ಸೂಪರ್. ಅದೇ ರಾಮಪ್ಪರೇ, ಒಂದು ಪ್ರಶ್ನೆ. ಏನಾರು ಮ್ಯಾಚ್ ಫಿಕ್ಸಿಂಗ್ ಆಗಿತ್ತಾ ಅಂತ ಮಗಂಗೆ ಹೇಳ್ಬಿಟ್ಟಿದ್ರ ಅಂತ, ಕಣ್ಣಿಗೆ ನೋಡ್ದಿದ್ರ ಅಂತ? ಮಾತಾಡಕ್ ಬಿಟ್ಟಿಲ್ಲ ನಾವು. ನಾನು ನಿಧಾನಕ್ಕೆ ಬಾ ಮಗ, ನಾನು ನೋಡ್ಕೋತೀನಿ ಇದು ಅಂತ. ಅದೆಲ್ಲ ಈ ಬ್ಲಡ್ ಎಲ್ಲ ಇಲ್ಲ. ನೀನು ಅಪ್ಪ ಅಂತ ಏನಾರು ಬಿಟ್ಕೊಟ್ಟ? ಇಲ್ಲಪ್ಪ, ನಾನು ಅಪ್ಪ ತುಂಬಾ ಸ್ಪ್ರಿಂಟ್ ಓಡಿದೀವಿ ಮುಂಚೆ. ಹೌದಾ? ಅಲ್ಲಿ ಎಲ್ಲೋ ಸ್ವಲ್ಪ ಡಿಲೇ ಆಯ್ತು, ಇಲ್ಲಾಂದ್ರೆ ನಮ್ಮ ಅಪ್ಪನ ಹಿಡ್ದಾಕ್ಬಿಡ್ತಿದ್ವಿ. ಮತ್ತು ಕಿಟ್ಟಿ ಬರ್ತಿದಂಗೆ ಗೋಲ್ಡ್ ಮಗ. ಅದು ಕಣಮ್ಮ, ಕಿಟ್ಟಿ ಅಂದ್ರೆ ಸುನಾಮಿ, ಕಿಟ್ಟಿ ಅಂದ್ರೆ ಅದು ಗೋಲ್ಡ್. ಏನ್ ಹೇಳ್ತಿ ಕಿಟ್ಟಿ? ಸೂಪರ್ ಸರ್, ಫಸ್ಟ್ ಎಂಟ್ರಿಗೆ ಗೆದ್ದಿದ್ದೀನಿ. ಇನ್ನು ಮುಂದೆ ಐತೆ ಮಾರಿ ಹಬ್ಬ, ನೀವೇ ಕೊಡ್ತೀರಲ್ಲ. ನೆಕ್ಸ್ಟ್ ಫೀಮೇಲ್ ಕಂಟೆಸ್ಟೆಂಟ್ ಬಂದು ಈ ಜಾಗದಲ್ಲಿ ನಿಂತ್ಕೊಳ್ಳಿ, ಅವ್ರಿಗೆ ಸನ್ಮಾನ ಮಾಡೋಣ. ಬ್ಲೂ ಟೀಮ್ ಅವರು ಈ ಒಂದು ರಿಲೇ ಅಲ್ಲಿ ಫಸ್ಟ್ ಪ್ಲೇಸ್ ತಗೊಳ್ಳೋದ್ರ ಮುಖಾಂತರ 5 ಪಾಯಿಂಟ್ ನ ಅವ್ರು ದಾಗಿಸ್ಕೊಂಡಿದ್ದಾರೆ. ಇರೋದು ಎಲ್ಲೇ ತಂಡ ಆದ್ರಿಂದ ಅವ್ರು ಗೋಲ್ಡ್ ಬಂದ್ಮೇಲೆ ಇವ್ರಿಗೆ ಬೆಳ್ಳಿ ಬಂದೇ ಬರುತ್ತೆ. ಹಾಗಾಗಿ 3 ಪಾಯಿಂಟ್ ಫ್ರೀ ಆಗಿ ಸಿಗ್ತಾ ಇದೆ. ಎಂಜಾಯ್ ಮಾಡಿ. ಈಗ 8 ಮಾರ್ಕ್ಸ್ ತಗೊಂಡು ಇಬ್ರು ಸಮವಾಗಿದ್ದೀರಿ. ಮುಂದಿನ ಆಟ ತುಂಬಾ ಕ್ರೂಷಿಯಲ್ ಆಗುತ್ತೆ. ಈಗ ಮುಂದಿನ ರೇಸ್ಗೆ ಪ್ರಿಪೇರ್. ಮುಂದಿನ ರೇಸು ಸ್ಲೋ ಸೈಕ್ಲಿಂಗ್ ರೇಸು. ಗುರುಗಳೇ, ನಾವ್ ಆಡ್ಬೇಕಾಗಿರೋದು ಸ್ಲೋ ಸೈಕ್ಲಿಂಗ್. ನೀವ್ ಯಾಕೆ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಾ? ನಾವು ಸುಷ್ಮಂತರ ಸ್ವಲ್ಪ ಸ್ಪೀಡ್ ಜಾಸ್ತಿ. ಓಕೆ, ಇವಾಗ ನಿಂಗೆ ಗೊತ್ತಾ ಏನ್ ಸರ್? ಈ ಸ್ಲೋ ಸೈಕಲ್ ರೇಸ್ ನ ಡಿಸೈನ್ ಮಾಡಿರೋದೇ ಸುಷ್ಮನ್ ಗೆಲ್ಸಕ್ಕೆ. ಅಯ್ಯೋ, ಏನಕ್ಕೆ ಇಷ್ಟೊಂದು ಮಾತಾಡ್ತಿದೀವಿ ಅಂದ್ರೆ ನಿಮಗ್ ಗೊತ್ತಿದೆ ಆಲ್ರೆಡಿ. ಈಗ ಸ್ಪೀಡ್ ಸೈಕ್ಲಿಂಗ್ ರೇಸ್ ಅಲ್ಲ, ಇದು ಸ್ಲೋ ಸೈಕ್ಲಿಂಗ್ ರೇಸ್. ಒಂದು ಟೀಮ್ ಇಂದ 4 ಜನ ಬರ್ತೀರಾ. ಅದು ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಒಟ್ನಲ್ಲಿ ಒಂದು ಟೀಮ್ ಇಂದ 4 ಜನ ಬರ್ತೀರಾ. ಮತ್ತು ನಾವು ಇನ್ನೊಂದು ರೂಲ್ಸ್ ಹೇಳಿದ್ದು ಜ್ಞಾಪಕ ಇರಲಿ. ಒಬ್ಬರು 4 ಗೇಮ್ ಅಲ್ಲಿ ಮಾತ್ರ ಭಾಗವಹಿಸಬೇಕು, ಅದಕ್ಕಿಂತ ಜಾಸ್ತಿ ಭಾಗವಹಿಸೋ ಹಾಗಿಲ್ಲ. ಓಕೆ, ತುಂಬಾ ಕ್ಲಿಯರ್ ಇರಬೇಕು ಯಾರ್ಯಾರು ಯಾವ ಆಟಕ್ಕೆ ನಿಯೋಜಿಸ್ತೀರಿ ಅಂತ. ಕ್ಲಿಯರ್? ಓಕೆ. ಬ್ಲೂ ಟೀಮ್ ಇಂದ ನಮ್ಮ ಈ ಸ್ಲೋ ಸೈಕ್ಲಿಂಗ್ ರೇಸ್ಗೆ ಯಾರು ಬರ್ತಾ ಇದ್ದೀರಾ? ಸಚಿನ್, ಸೌಮ್ಯ, ಚಕ್ರ. ಈ ಕಡೆ ರೆಡ್ ತಂಡದಿಂದ ಯಾರ್ಯಾರು ಬರ್ತಾ ಇದ್ದೀರಿ? ಶರತ್, ಸುಷ್ಮಾ, ಕೃಷ್ಣಾನಂದ. ಸ್ಲೋ ಸೈಕ್ಲಿಂಗ್ ರೇಸ್ಗೆ 2 ತಂಡದವರು ರೆಡಿ ಆಗಿದ್ದಾರೆ. ರೂಲ್ಸ್ ಗಳು ನಿಮಗೆ ಒಂದು ಟ್ರ್ಯಾಕ್ ಕೊಟ್ಟಿರ್ತೀವಿ ಸಪರೇಟ್ ಆಗಿ, ಅದೇ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು. ಒಂದು ವೇಳೆ ನೀವು ಟ್ರ್ಯಾಕ್ ನ ಕ್ರಾಸ್ ಮಾಡಿದ್ದಾದ್ರೆ ನಾವು ಫೌಲ್ ಅಂತ ಅನೌನ್ಸ್ ಮಾಡ್ತೀವಿ. ಅಂಡ್ ನೀವು ಈ ರೇಸ್ ಇಂದ ಆಚೆ ಇರ್ತೀರಾ. ಅಂಡ್ ನೀವು ಕಾಲ್ನ ಕೆಳಗಿಟ್ರೆ ಔಟ್ ಆಗ್ತೀರಾ. ಓಕೆ, ನಿಮ್ಮ ಸ್ಲೋ ಸೈಕ್ಲಿಂಗ್ ರೇಸ್ ಶುರು ಆಗುತ್ತೆ. 3, 2, 1. ಚಕ್ರಿಯಲ್ಲಾದ್ರೂ ಮರ್ತ್ಬಿಟ್ಟು ಏನಾದರೂ ರೈಟ್ ಸೈಡ್ ಬಿದ್ದುಬಿಟ್ರೆ ನಾನು ಅಭಿ ಮೇಲೆ ಬಿದ್ದೋಗ್ಬಿಡ್ತೀನಿ ಅಂದ್ಬಿಟ್ಟು ನಾನು ಆ ಟೈಮ್ನಲ್ಲಿ ಸ್ವಲ್ಪ ಪಾಸ್ ತಗೊಂಡೆ. ಹಿಂಗೋದ್ರೆ ಹಿಂಗ್ ಬೀಳಂಗಾಗುತ್ತೆ, ಹಿಂಗೋದ್ರೆ ಹಿಂಗ್ ಬೀಳಕ್ಕಾಗುತ್ತೆ. ತುಂಬಾನೇ ಕಷ್ಟ ಅನಿಸ್ತು ನನಗೆ. ಸೌಮ್ಯ ಔಟ್ ಆಗಿದ್ದಾರೆ. ಓಕೆ, ಸಚಿನ್ ಔಟ್. ಚಕ್ರಿ ಅವರು ಎಲ್ಲರೂ ಮುಂದೆ ಹೋದಾದ್ಮೇಲೆ ನಾನು ಒಂದೇ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಹಂಗೆ ಸ್ಟಡಿ ಆಗಿದೆ. ಶರತ್ ಔಟ್ ಆಗಿದ್ದಾನೆ. ಅಭಿ ಅವರು ಫಸ್ಟ್ ಪ್ಲೇಸ್ ಅನ್ನ ಗಳಿಸಿದ್ದಾರೆ. ಸೂಪರ್ ಗುರು, ಲೈಫ್ ಸೂಪರ್ ಗುರು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು. ನೀ ಏನಾರ ಹೇಳು. ಇಲ್ಲಿವರೆಗೂ ರೆಡ್ ತಂಡಕ್ಕೆ 16 ಪಾಯಿಂಟ್ ಸಿಕ್ಕಿದೆ ಮತ್ತು ಬ್ಲೂ ತಂಡಕ್ಕೆ ಸಿಕ್ಕಿದೆ 9. 3 ಕಾಲಿನ ಓಟ ಅಂದ್ರೆ ಇಬ್ಬರನ್ನ ನಿಲ್ಲಿಸ್ತೀವಿ. ಫಸ್ಟ್ ಒಬ್ಬರ ರೈಟ್ ಲೆಗ್, ಇನ್ನೊಬ್ಬರ ಲೆಫ್ಟ್ ಲೆಗ್ ನ ನಾವು ಕಟ್ ಹಾಕಿರ್ತೀವಿ. ಸೊ ಗೆಟ್ ಸೆಟ್ ಗೋ ಅಂದ ತಕ್ಷಣ ನೀವು ಓಡೋದಕ್ಕೆ ಶುರು ಮಾಡ್ತೀರಾ. ಯಾರು ಬೇಗ ಎಂಡ್ ಪಾಯಿಂಟ್ ಕ್ರಾಸ್ ಮಾಡ್ತೀರಾ ಅವರು ಗೆಲ್ತಾರೆ. ಬ್ಲೂ ಟೀಮ್ ಇಂದ 4 ಪೇರು, ರೆಡ್ ಟೀಮ್ ಇಂದ 4 ಪೇರು. ಅದು ಸೀನಿಯರ್ ಅಂಡ್ ಜೂನಿಯರ್ ಕಾಂಬಿನೇಷನ್ ಆಗಿರುತ್ತೆ. ಓಕೆ, ನಿಮ್ಮ ಸ್ಟ್ರಾಟಜಿ ಟೈಮ್ ಶುರು. ನೀನಿರೋ ಬಿ, ನೀನಿರೋ, ಬಾಕಿ ಇರಲ್ಲ ಆಡ್ಲಿ ಅಷ್ಟೇ.
ಇಬ್ಬರಲ್ಲೂ ಒಂದು ಸಿಂಕ್ರನೈಸ್ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಡೇಂಜರ್ ಗೇಮ್ ಅದು. ಆಲ್ 3 ಪಾಯಿಂಟ್ಸ್ ನಮಗೆ ಬರಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದೀವಿ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಓಕೆ, ರೆಡ್ ಅಂಡ್ ಬ್ಲೂ ಟೀಮ್ ಇಂದ 3 ಕಾಲ್ ಓಟಕ್ಕೆ ಪೇರ್ ಆಗಿ ನಿಂತ್ಕೊಂಡಿದ್ದೀರಾ. ಆಟದಲ್ಲಿ ಪೇರ್ ಆಗಬಾರ್ದು, ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿ ಕೋಆರ್ಡಿನೇಟ್ ಆಗಿ ಆಡಿ, ಓಕೆನಾ? ಈಗ ಬೇಗ ಇವ್ರ ಕಾಲ್ಗಳನ್ನ ಕಟಾಕ್ರಪ್ಪ. ರಾಮಪ್ಪ ಸರ್ದು ಆ್ಯಕ್ಚುಲಿ ಲೆಫ್ಟ್ ಲೆಗ್ಗು ಕ್ರಾಂಪ್ ಹಿಡಿತಿತ್ತು. ಸೊ ಲೆಫ್ಟ್ ಲೆಗ್ನ ಮಧ್ಯ ಹಾಕೊಂಡೆ. ನಾನು ಒಬ್ಳೆ ಆದ್ರೆ ಏನಾದ್ರೂ ಹೋರಾಟ ಮಾಡ್ಬೋದು, ಬಟ್ ಜೊತೆಯಲ್ಲಿ ಇದ್ದಿದ್ದು ಚಕ್ರಿ. ನಾನು ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಿತ್ತು, ಗಮನದಲ್ಲಿ ಇಟ್ಕೊಂಡು ಆಟನ ಆಡಬೇಕಾಗಿತ್ತು. ಅಂಡ್ ನಿಮ್ಮ ರೇಸ್ ಶುರು ಆಗತ್ತೆ. 3, 2, 1. ಹಿಂಗ್ ಬಿದ್ರು ಅಂದ್ರೆ ಅವ್ರ ತಲೆ ರಪ್ಪನ ಹೊಡ್ಕೊಂತು. ನಂಗೆ ಸಖತ್ ಒಂಥರ ಭಯ ಆಗ್ಬಿಡ್ತು. ಆ ಕಣ್ಣು ಮೇಲೆ ಹಿಂಗ್ ತೊಗೊಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಕ್ಷಮಮ್ಮ ಅನ್ಬಿಟ್ಟು, ಯಾಕೆಂದ್ರೆ ನನ್ಗೆ ಪರ್ಸನಲಿ ಅಲ್ಲಿ ನೋಡ್ತಾ ಇನ್ ಏನಾಗ್ತಿದೆ ಅಂತ. ಇಲ್ಲ, ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಆಟನ. ಮೊದಲನೇ 3 ಪ್ಲೇಸು ನಮ್ದೇ ಇವತ್ತು. ಇವತ್ತಿನಕ್ಕೆ ಯಾಕೋ ಬಹಳ ಟಫ್ ಅಂತ ಮೊದಲೇ ತಗೊಂಡ್ಬಿಟ್ಟಿದ್ದೆ ಟೆನ್ಷನ್. ನಾನು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅದನ್ನೇ ತಲೆ ಇಟ್ಕೊಂಡು ಓಡ್ಲಿಕ್ಕೆ ಹೋದೆ, ಅದು ತಪ್ಪಿರ್ಬೇಕು. ಈಗ ರಿಸಲ್ಟ್ ನ ಸಮಯ. 3 ಕಾಲಿನ ಓಟದಲ್ಲಿ 3rd ಪ್ಲೇಸ್ ನ ತಗೊಂಡಿರೋರು ಶರತ್ ಅಂಡ್ ರಾಮಪ್ಪ. ಈ 3 ಕಾಲಿನ ಓಟದಲ್ಲಿ 2nd ಪ್ಲೇಸ್ ನ ತಗೊಂಡಿದ್ದಾರೆ ಸ್ಪೀಡ್ ರಾಣಿ ಅಂಡ್ ಕೊಡಗಿನ ಕುವರೇ. 2 ಸೆಕೆಂಡ್ಗಳಲ್ಲಿ 1st ಪ್ಲೇಸ್ ನ ಪಡ್ಕೊಂಡಿದ್ದಾರೆ ಕಿಟ್ಟಿ ಮತ್ತೆ ಇನ್ನೊಬ್ಬ ಕಿಟ್ಟಿ. ನೀವು ಆಡಕ್ ಹೊರಟಿರೋದು ರಿಂಗ್ ಸ್ಕಿಪ್ಪಿಂಗ್ ರೇಸ್ ಕಂಡಿಡಿದಿರೋದು ನಾವು. ಹೆಂಗ್ ಆಡೋದು ಗೊತ್ತಾ ನಿಮ್ಗೆ? ರಿಂಗು ಇದೆ, ನಾವು ನಿಮ್ಗೆ ಕೊಡೋಂತ ರಿಂಗು. ಇದನ್ನ ನೀವು ಸ್ಕಿಪ್ಪಿಂಗ್ ಮಾಡ್ಕೊಂಡು ಓಡ್ತೀರಾ. ಇದನ್ನೆಲ್ಲ ನಾರ್ಮಲ್ ಆಗಿ ಜಿಮ್ ಅಲ್ಲಿ ಯೂಸ್ ಮಾಡಿರ್ತಾರೆ, ಹಿಂಗ್ ಸೊಂಟಕ್ಕೆ ತಿರುಗಿಸೋದು ಆಯ್ತು ಈ ತರ. ಆದ್ರೆ ಇದನ್ನ ತಲೆಯಿಂದ ಕಾಲುವರೆಗೆ ತಿರುಗಿಸ್ಕೊಂಡು ಇಲ್ಲಿಂದ ಓಡ್ಕೊಂಡು ಯಾರು ಅಲ್ಲಿ ತನಕ ದಾಟ್ತೀರಾ ಅವರು ಈ ರೌಂಡ್ ಅಲ್ಲಿ ಗೆಲ್ತಾರೆ. ಗೊತ್ತಾಯ್ತಾ? ಇದು ಹೆಂಗ್ ಆಡೋದು ಗೊತ್ತಾ ಗುರುಗಳೇ? 1, 2, 3 ಓಡಿ. ಸ್ಕಿಪ್ಪಿಂಗ್ ಮಾಡಿದ್ದೀನಿ, ಈ ಥರ ರಿಂಗ್ ಸ್ಕಿಪ್ಪಿಂಗ್ ನನ್ನ ಲೈಫಲ್ಲಿ ಯಾವತ್ತೂ ಮಾಡಿರಲಿಲ್ಲ. ಸ್ಕಿಪ್ಪಿಂಗ್ ಅಂತ ತಕ್ಷಣ ಆಯ್ತಾಳು ಸ್ಕಿಪ್ಪಿಂಗ್ ಹೋಗಿ ಯಾರು ಸ್ಕಿಪ್ಪಿಂಗ್ ಮಾಡಕ್ಕಲ್ಲ, ಹೋಗ್ಬಿಡಣ ಬೇಗ ಅನ್ಕೊಂಡ. ನಮ್ಮ ಓಟ ನೋಡಿದ್ರಿ ತಾನೆ, ಆದ್ರೆ ನನ್ನ ತರ ಓಡಬಾರ್ದು. ಯೋಗಿ ಅವ್ರು ಮಾಡಿದ್ರಲ್ಲ ಆ ತರ ಓಡ್ಬೇಕು. ಅಂದ್ರೆ ಪ್ರತಿ ಒಂದು ಹೆಜ್ಜೆಯಲ್ಲೂ ಇದು ನಿಮ್ಮನ್ನ ಕ್ರಾಸ್ ಮಾಡ್ತಾ ಇರ್ಬೇಕು. ನಿಮ್ಮ ಕಾಲ್ಗಳನ್ನ ಮುಂದೆ ಓಡೋಗಿ ಜಂಪ್ ಮಾಡಿ ನಿಲ್ಲೋದು ಆ ತರ ಎಲ್ಲ ಮಾಡಿದ್ರೆ ಫೌಲ್ ಆಗತ್ತೆ. ನಿಮ್ಗೆ ನಾವು ರಿಂಗ್ ನ ಕೊಡ್ತೀವಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಶರತ್ ಕ್ಯಾಚ್ ಇಟ್. ಹೈಟು ಚಿಕ್ಕ ಇದ್ದಿದ್ರಿಂದ ಆರಾಮ್ಸೆ ಹೊಡಿತಾ ಇದ್ದೆ. ಎಲ್ಲ ತುಂಬಾ ಸ್ಕಿಡ್ ಆಗೋದು, ಹಿಂಗ್ ಮಾಡೋದು ಆ ತರ ಎಲ್ಲ ಮಾಡ್ತಿದ್ರು. ಫಸ್ಟ್ ಟೈಮ್ ತಿರುಗಿಸ ಕಾಲ್ ಸಿಕ್ಕಾಕೊಂತಿದೆ. ಗಾಡ್, ನನಗದು ತುಂಬಾ ಸತಿ ಪ್ರಾಕ್ಟೀಸ್ ಮಾಡ್ತಾನೋ ಅಷ್ಟೇ ತುಂಬಾ ಸತಿ ಇದಾಗ್ತಿತ್ತು. ನಾನು ಅಭಿ ಇಬ್ರದ್ದು ಸಕ್ಕದ ಬರ್ತಿತ್ತು. ಒಂದೇ ಒಂದು ಜಂಪಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋಗ್ತಿದ್ವಿ. ಈ ಟಾಸ್ಕಲ್ಲಿ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ, ಗೆಲ್ತೀನೋ ಇಲ್ವೋ, ಒಂದ್ಸರಿನೂ ಮಾಡೇ ಇರಲಿಲ್ಲ ಅನ್ಕೊಂಡು. ಅಂಡ್ ಈಗ ರೇಸ್ ನ ಶುರು ಮಾಡೋಣ. ಬ್ಲೂ ಟೀಮ್ ಇಂದ ಯಾರ್ಯಾರು ಬರ್ತಾ ಇದ್ದೀರಾ? ಓ ರಘು, ಚಕ್ರಿ ಸರ್, ಶಿಲ್ಪಾ ಅಂಡ್ ಸೌಮ್ಯ ಬನ್ನಿ. ರೆಡ್ ಟೀಮ್ ಇಂದ ಯಾರ್ಯಾರು?
ಅಭೇ, ರಚನಾ, ಕಿಠೆ ಅಂಡ್ ಶರತ್. ಈಗ ಶುರು ಆಗುತ್ತೆ ರಿನ್ ಸ್ಕಿಪ್ಪಿಂಗ್ ರೇಸ್ ಇನ್ 3, 2, 1. ರಿನ್ ರಿಂಗ್ ಸ್ಕಿಪ್ಪಿಂಗ್ ರೇಸ್ ಅಲ್ಲಿ ಯಾರು ಫಸ್ಟ್ ಪ್ಲೇಸ್, ಯಾರು ಸೆಕೆಂಡ್ ಪ್ಲೇಸ್, ಯಾರು ಥರ್ಡ್ ಪ್ಲೇಸ್ ಹೇಳುವಂತ ಟೈಮ್. ಬಟ್ ಇಲ್ಲಿ ಇಬ್ರು ತುಂಬಾ ವೇಗವಾಗಿ ಮುಂದೆ ಹೋಗಿದ್ದಾರೆ, ಆದ್ರೆ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ. ಸುನಾಮಿ ಕಿಟ್ಟಿ, ಇನ್ನೊಂದು ಕ್ಯಾಪ್ಟನ್ ಶರತ್. ನೀವು ಓಡುವಾಗ 2 ಹೆಜ್ಜೆ ಹಾಕಿ ರಿಂಗ್ ಅನ್ನ ಸ್ಕಿಪ್ ಮಾಡಿದ್ದೀರಾ. ಓಕೆ, ಈಗ ಫಸ್ಟ್ ಥರ್ಡ್ ಪ್ಲೇಸ್ ಯಾರು ತಗೊಂಡಿದ್ದಾರೆ ಅಂತ ಅನಿಸ್ಮಾಡೋಣ. ಬ್ಲೂ ತಂಡದ ಶಿಲ್ಪ. ಎರಡನೇ ಸ್ಥಾನವನ್ನು ತಗೊಂಡಿದ್ದಾರೆ ಮತ್ತೆ ಬ್ಲೂ ತಂಡದ ರಘು ರಾಮಪ್ಪ. ಮೊದಲನೇ ಸ್ಥಾನವನ್ನ ಇಟ್ಸ್ಕೊಂಡಿದ್ದಾರೆ ಅಭಿ. ಕಾಂಪಿಟೇಷನ್ ಜಾಸ್ತಿ ಇತ್ತು ನನಗೂ ಮತ್ತೆ ರಘು ಅವ್ರಿಗೆ. ಸಿಕ್ಕಾಬಿಟ್ಟೆ ಲೀಡಾಗೆ ಹೊಡೆದೆ ಅವ್ರಿಗೆ. ನೆಕ್ಸ್ಟ್ ಆಟನಾ? ರೆಡಿ ಸರ್. ಏನ್ ನೆಕ್ಸ್ಟ್ ಆಟ? ನನ್ನ ಫೇವ್ರೇಟ್ ಗೇಮ್. ನಾನು ಚಿಕ್ಕವನಿದ್ದಾಗ ಯಾವಾಗ್ಲೂ ನಾನೇ ಫಸ್ಟ್ ಬರ್ತಾ ಇದ್ದೆ. ಅಯ್ಯೋ, ಯಾವ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವ್ ಹೋಗಿ ನಿಂತ್ಕೊಳ್ರಪ್ಪ. ಯಾವ್ದು ಗೊತ್ತಾ ಗುರುಗಳೇ? ಕುತ್ಕೊಳ್ಳಿ. ಹಿಂಗ್ ಕುತ್ಕೊಂಡ ಮೇಲೆ ಏನ್ ಜ್ಞಾಪಕ ಬರುತ್ತೆ ನಿಮ್ಗೆ? ನನ್ಗೆ ಪ್ರಕೃತಿ. ಅದು ಬೆಳಗ್ಗೆ. ಈಗ ಬೇರೆದೇ ಜ್ಞಾಪಕ ಬರ್ಬೇಕು. ಹೇಳಿ. ಈ 2 ಕೈನ ಮುಂದೆ ಇಡಿ. ಇಟ್ಟ ಮೇಲೆ ಒಂದು ಸೌಂಡ್ ಬರುತ್ತೆ. ಆಟದ ಹೆಸರು ಕಪ್ಪೆ ರೇಸ್. ನಂದು ಫಸ್ಟ್ ಪ್ರೈಸ್ ಫಸ್ಟ್ ಟೈಮ್ ಲೈಫಲ್ಲಿ ಬಂದಿರೋದು ಕಪ್ಪೆ ರೇಸ್ಗೆ. ಕಪ್ಪೆ ರೇಸ್ ಅಂತೂ ನಾನು ಲೈಫಲ್ಲಿ ಯಾವಾಗ ಆಡ್ತಿದ್ದೆ, ಎಲ್ಲ ಸರಿನೂ ಸೋಲ್ತಿದ್ದೆ. ನನ್ನ ಲೈಫಲ್ಲಂತೂ ಫ್ರಾಗ್ ರೇಸ್ ಸ್ಕೂಲಲ್ಲೂ ಆಡಿರಲಿಲ್ಲ. ಸೊ ಈಗ ನೀವು ನನ್ನ ಫೇವ್ರೆಟ್ ಗೇಮ್ ಕಪ್ಪೆ ರೇಸ್ ನ ಆಡ್ತೀರಾ. ಇದಕ್ಕೆ ಸ್ಟ್ರಾಟಜಿ ಟೈಮ್ ನ ನಾವು ಕೊಡ್ತಾ ಇಲ್ಲ. ಬ್ಲೂ ಟೀಮ್ ಇಂದ 4 ಜನ, ರೆಡ್ ಟೀಮ್ ಇಂದ 4 ಜನ ಬಂದು ನಿಮ್ಮ ಪೊಸಿಷನ್ಸ್ ತಗೊಳ್ಳಿ. ವೆರೈಟೀಸ್ ಆಫ್ ಕಪ್ಪೆಗಳ ನಮ್ಮ ಹತ್ರ ಇದೆ. ನೀವೇನೋ ಸರಿಯಾಗಿ ನಿಮ್ನೆಲ್ಲ ಚೈನಾಗೆ ಪಾರ್ಸಲ್ ಮಾಡ್ಬಿಡ್ತೀವಿ. ಓ, ಇದ್ರಲ್ಲಿ ಇನ್ನೊಂದು ಮಜಾ ಏನಂದ್ರೆ ಗುರುಗಳೇ, ಒಂದೇ ಒಂದು ಫಿಮೇಲ್ ಕಪ್ಪೆ ಇದೆ. ವಾವ್, ಅದು ಮಿಸ್ ಕರ್ನಾಟಕ ಕಪ್ಪೆ ಅದು. ಓಕೆ, ಯಾವ ಕಪ್ಪೆ ಈಗ ಫಿನಿಶ್? ಜಟಿಮಣಿ ಅವರೇ, ಯಾಕೆ ನೀವು ಅಷ್ಟು ಸೀರಿಯಸ್ ಆಗಿದ್ದೀರಾ? ನಾವ್ ಹೇಳಿದ್ದು ಕಪ್ಪೆ ರೇಸು. ಒಂದ್ಸತಿ ಕಪ್ಪೆ ಸೌಂಡ್ ಕೊಡಿ ನೋಡಿ, ಹೆಂಗ್ ಕೊಡ್ತೀರಿ? ಓಕೆ ಕಪ್ಪೆಗಳೇ, ಟೇಕ್ ಪೊಸಿಷನ್. ನನ್ನ ಪಕ್ಕ ರಾಮಪ್ಪ ಅವರು, ಇನ್ನೊಂದ್ ಕಡೆ ಕೃಷ್ಣ ಅಂದವರು. ಇವರಿಬ್ರು ಮಧ್ಯೆ ಸೋಟ್ ಬಿಟ್ರೆ ಬಾಯಿ ಪಡ್ಕೊಬೇಕು ಅಂತ ಒಂದಿತ್ತು. ಅಂಡ್ ನಿಮ್ಮ ರೇಸ್ ಶುರು ಆಗತ್ತೆ ಇನ್ 3, 2, 1. ಮಣ್ಣು ಆಗಿರ್ಬೋದು, ಸ್ವಲ್ಪ ಚಿಕ್ಕ ಕಲ್ಲಾಗಿರ್ಬೋದು, ಕೈಯೆಲ್ಲ ಚುಚ್ತಾ ಇತ್ತು. ನನ್ನ ಮೈಂಡಲ್ಲಿ ಏನು ನೋಡ್ತಿತ್ತು ಅಂದ್ರೆ, ಬೇರೆ ಎಲ್ಲ ಹಿಂದೆ ಇದ್ದಾರೆ, ರಘು ಅವರು ಫಸ್ಟ್ ಇದ್ದಾರೆ, ನಾನು ಸೆಕೆಂಡ್ ಇದ್ದೀನಿ, ಆರಾಮ್ಸೆ ಹೋಗ್ತಾ ಇದೀವಿ ಅಂತ. ಫುಲ್ ಖುಷಿ, ಅಪ್ಪ ಫಸ್ಟ್ ಸೆಕೆಂಡ್ ಇದ್ರಲ್ಲಾದ್ರೂ ಬರುತ್ತೆ ಅಂತ. ಸೊ ಈ ಒಂದು ಕಪ್ಪೆ ರೇಸ್ ಅಲ್ಲಿ 3rd ಪ್ಲೇಸ್ ನ ಪಡ್ಕೊಂಡಿರೋದು ಬ್ಲೂ ಟೀಮ್ ಇಂದ ಜುಟ್ಟು ಕಪ್ಪೆ ಸಚಿನ್. 2ನೇ ಪ್ಲೇಸ್ ತಗೊಂಡಿರೋದು ಬ್ಲೂ ಟೀಮ್ ಇಂದ ಬಾಡಿ ಬಿಲ್ಡರ್ ಕಪ್ಪೆ ರಘು. ನನ್ನಂತ ಕಪ್ಪೆ ಇನ್ನೊಬ್ಬ ಇಲ್ಲ ಅಂತ ಪ್ರೂವ್ ಮಾಡಿರೋ ಕಪ್ಪೆ, ಬಣ್ಣದ ಕಪ್ಪೆ ಅಭಿ. ನನಗೆ ಅಯ್ಯೋ ಅಂತಾಯ್ತು, ಒಳ್ಳೆ. ಯಾಕಂದ್ರೆ ಇದು ಅಭಿ ನೋಡ್ಲೇ ಇಲ್ಲ ನಾನು ಹೋಗಿದ್ದು. ಸೊ ಫಸ್ಟ್ ಅಭಿ ಬಂದ, ಆಮೇಲೆ ಸೆಕೆಂಡ್ ರಘು ಅವ್ರು ಬಂದ್ರು, 3rd ನಮಗೆ ಸಿಕ್ತು. ತುಂಬಾನೇ ಬೇಜಾರಾಯ್ತು. ಸೊ ಇಲ್ಲಿಗೆ ನಮ್ಮ ರಿನ್ ಸ್ಕೂಲ್ ಸ್ಪೋರ್ಟ್ಸ್ ಡೇ ಮುಕ್ತಾಯ ಆಗಿದೆ. ಅಂಡ್ ಈಗ ರಿನ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ. ಈ ಒಂದು ಸ್ಪೋರ್ಟ್ಸ್ ಡೇ ನ ಬೆಸ್ಟ್ ಪರ್ಫಾರ್ಮರ್ ಯಾರು? 4 ಗೇಮ್ಗಳಲ್ಲಿ ಭಾಗವಹಿಸ್ತಾನೆ. 4 ಗೇಮ್ ಅಲ್ಲಿ
ಫಸ್ಟ್ ಬರ್ತಾನೆ ಮತ್ತು ಆತ ತನ್ನ ತಂಡಕ್ಕೆ ಶೇಖರಣೆ ಮಾಡಿಕೊಡುವಂತ ಪಾಯಿಂಟ್ ಒಟ್ಟು ಪಾಯಿಂಟ್ಸ್ 20. ದ ರೇನ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಗೋಸ್ ಟು ಅಭಯ್. ಚಾಂಪಿಯನ್ಶಿಪ್ ಸಿಗುತ್ತೆ ಅನ್ಕೊಂಡು ತಲೆಯಲ್ಲಿ ಹಿಡ್ಕೊಂಡು ಎಲ್ಲರಿಗೂ ಲೀಡಲ್ಲೇ ಹೊಡೆದೆ. ಸೊ ಈ ಒಂದು ಚಾಂಪಿಯನ್ ಟ್ರೋಫಿ ಮತ್ತೆ ಈ ಒಂದು ಲೈಫ್ ಹೋಗ್ತಾ ಇದೆ ನನ್ ಅದರ್ ದೆನ್ ರೆಡ್ ಟೀಮ್. ಈ ರಿಮ್ ಸ್ಕೂಲ್ ಸ್ಪೋರ್ಟ್ಸ್ ಡೇ ಆಡ್ಲಿಕ್ಕೆ ನಮಗೆ ಜಾಗ ಕೊಟ್ಟಂತ ಮಹನೀಯರು KK ಇಂಗ್ಲಿಷ್ ಹೈಸ್ಕೂಲ್ ವರ್ತೂರ್ ಮತ್ತು ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಹೋಗುತ್ತೆ ಪ್ರಿನ್ಸಿಪಾಲ್ ಖಾನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಗುರು. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಏನಾರ ಹೇಳು ಲೈಫ್ ಸೂಪರ್ ಗುರು. ವೆಲ್ಕಮ್ ಬ್ಯಾಕ್ ಟು ರೇನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರು. ಸೊ ಗುರುಗಳೇ, ನಮ್ಮ ಮನೆಗೆ ಸೂಪರ್ ಕಲರ್ ಬಂದಿದೆ. ಒಂದ್ ಕಡೆ ಕಿಟ್ಟಿ, ಇನ್ನೊಂದ್ ಕಡೆ ನಮ್ಮ ರಘು. ನಿನ್ನೊಂದು ಡೈಲಾಗ್ ಹೇಳ ಕಿಟ್ಟಿ. ಹಾ ಸರ್ ಹೇಳಿ. ಕಲೆಗೊಂದ್ ಬೆಲೆ, ಬೆಲೆಗೊಂದ್ ಕಲೆ. ಕರ್ನಾಟಕದಲ್ಲಿ ಐತೆ ನಮ್ಗೊಂದ್ ನೆಲೆ. ಒಂದು ಹೊಸ ಅನುಭವ. ಮನೆ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಫಸ್ಟ್ ದಿನ ನಮ್ಗೆ ಸ್ಕೂಲ್ ಕರ್ಕೊಬಿಟ್ರು. ಅದು ನಮ್ಮ ಅಪ್ಪನ ಮುಂದೆ ಕಾಂಪಿಟೇಷನ್. ನೀವುಗಳು ಖುಷಿ ಆಗಿದ್ದೀರಾ, ನಾವು ತುಂಬಾ ಖುಷಿ ಆಗಿದ್ದೀವಿ. ಅಂಡ್ ನಿಮ್ಗಳ ಟೀಮ್ಗೆ ನೀವು ಹೊಸ ಎನರ್ಜಿನ ತುಂಬಬೇಕು. ಓಕೆ, ಇವತ್ತು ನಾವು ರೇನ್ ಸ್ಕೂಲ್ ಸ್ಪೋರ್ಟ್ಸ್ ಡೇ ನ ಸೆಲೆಬ್ರೇಟ್ ಮಾಡಿದ್ವಿ. ಅದರಲ್ಲಿ ನಾವು ನಿಮ್ಗೆ 6 ಟಾಸ್ಕ್ ನ ಕೊಟ್ಟಿದ್ವಿ. ಅದನ್ನ 2 ತಂಡದವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೀರಾ. ರೆಡ್ ಟೀಮ್ ಅವರು 43 ಪಾಯಿಂಟ್ ಗಳನ್ನ ತಗೊಂಡು ರೇನ್ ಚಾಂಪಿಯನ್ ಟ್ರೋಫಿ ಅವ್ರ ಹತ್ರ ಇದೆ. ಅಂಡ್ ರೇನ್ ಪರ್ಫಾರ್ಮರ್ ಆಫ್ ದ ಡೇ ಅವಾರ್ಡ್ ಅವ್ರ ಹತ್ರ ಇದೆ. ಅಂಡ್ ನಮ್ಮ ಲೈಫ್ ಕೂಡ ರೆಡ್ ಟೀಮ್ ಹತ್ರ ಸಿಗಾಕೊಂಡ್ಬಿಟ್ಟಿದೆ. ಈ ಕಡೆ ಬ್ಲೂ ಟೀಮ್ ಅಲ್ಲಿ ಪ್ರಯತ್ನಗಳಾಯ್ತು, ಆದ್ರೆ ಫಲಕಾರಿ ಆಗ್ಲಿಲ್ಲ. ತುಂಬಾನೇ ಒಳ್ಳೆ ಟ್ರೈ ಮಾಡಿದ್ರಿ. ನಾಳೆಯಿಂದ ಆದ್ರೂ ಒಂದು ಬ್ಯೂಟಿಫುಲ್ ಆದ ಗೇಮ್ ನ ಆಡಿ ಅಂಡ್ ಆ ಲೈಫ್ ನ ನಿಮ್ಮ ಕಡೆಗೆ ತರಿಸ್ಕೊಳ್ಳಿ. ಆದ್ರೆ ಇವತ್ತಿನ ವೋಟ್ ಔಟ್ ನಡೀಲೇಬೇಕು. ಅಂಡ್ ರೆಡ್ ಟೀಮ್ ಅವರು ದಯವಿಟ್ಟು ನೀವು ಒಳಗಡೆ ಹೋಗಂಗಿಲ್ಲ. ನೀವೆಲ್ಲ ಹೋಗ್ತೀರಾ? ಇಲ್ಲೇ ಇರಿ. ನಿಮ್ಮ ಮುಂದೆನೆ ನಡಿಬೇಕು ಇವತ್ತಿದ್ದು. ಏನಪ್ಪ ಟ್ವಿಸ್ಟ್ ರಾಜ, ಏನ್ ಕತೆ? ಅದೇನಂತ ಹೇಳ್ತೀನಿ. ಈ ಫಸ್ಟ್ ನಮ್ಮ ಬ್ಲೂ ಟೀಮ್ ಕಡೆಯಿಂದ ವೋಟ್ ಔಟ್ ಮಾಡೋದು ಬಿಡ್ಲಿ. ಓಕೆ, ಕ್ಯಾಪ್ಟನ್ ಶಿಲ್ಪಾ, ನಿಮ್ಮದೇನೆ ಶುರು ಆಗ್ಲಿ. ವೋಟಿಂಗ್ ಫಾರ್ ಚಕ್ರವರ್ತಿ. ನಮ್ಮ ಟೀಮಲ್ಲಿ ಅವರೇ ಕಂಪೇರ್ ಟು ಅದರ್ಸ್ ವೀಕ್ ಇದ್ದಾರೆ ಅನಿಸ್ತು. ಒಂದು ಪ್ಲೇಸ್ಮೆಂಟ್ ಅಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅವರಿಂದ ಏನಾರು ನಾವು ಕೀಮೇಲೆ ಸೋತ್ತಾ ಇದ್ದೇನೋ ಅಂದ್ಬಿಟ್ಟು ನಾನು ವೋಟ್ ಮಾಡ್ತೀನಿ. ಫಿಸಿಕಲಿ ಸ್ವಲ್ಪ ವೀಕ್ ಇದ್ದಾರೆ. ಇವತ್ತಿನ ಪರ್ಫಾರ್ಮೆನ್ಸ್ ಎಲ್ಲರಿಗಿಂತ ಸ್ವಲ್ಪ ಕಡಿಮೆ ಅವರೇ ಮಾಡಿದ್ದು. ಸೊ ಹಾಗಾಗಿ ಅವರಿಂದ ಇನ್ನೂ ಔಟ್ಪುಟ್ ಬರಬೇಕಾಗಿತ್ತು. ವೀಕೆಸ್ಟ್ ಪರ್ಫಾರ್ಮೆನ್ಸ್ ಚಕ್ರವರ್ತಿ ನಾವು ಫಿಸಿಕಲಿ ಸ್ವಲ್ಪ ವೀಕ್ ಇದ್ದಾರೆ. ಫಿಸಿಕಲ್ ಟಾಸ್ಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದಾಗ ಇವರೆಲ್ಲೋ ಸ್ವಲ್ಪ ಡೌನ್ ಇತ್ತು ಅನಿಸುತ್ತೆ. ಸೊ ಇವತ್ತಿನ ವೋಟ್ ಔಟ್ಸ್ ನನ್ನ ಕೈಯಲ್ಲಿದೆ. ಯಾರ್ಯಾರಿಗೆ ವೋಟ್ ಬಿದ್ದಿದೆ ನೋಡೋಣ. ಮೊದಲನೇದಾಗಿ ಫರ್ನಾಂಡಿಸ್. ಸೊ ನೆಕ್ಸ್ಟ್ ವೋಟ್ ಚಕ್ರವರ್ತಿ. ನೆಕ್ಸ್ಟ್ ವೋಟ್ ಫರ್ನಾಂಡಿಸ್. ಸೊ ನೆಕ್ಸ್ಟ್ ವೋಟ್ ಚಕ್ರವರ್ತಿ. ಸೊ 2 ವೋಟ್ ಫರ್ನಾಂಡಿಸ್ ಅವರ ಹೆಸರಲ್ಲಿದೆ, ಇನ್ನು 2 ವೋಟ್ ಚಕ್ರವರ್ತಿ ಅವರ ಹೆಸರಲ್ಲಿದೆ. ಸೊ ನೆಕ್ಸ್ಟ್ ವೋಟ್ ಚಕ್ರವರ್ತಿ, ಮತ್ತೆ ಚಕ್ರವರ್ತಿ, ಅದಾದ್ಮೇಲೆ ಚಕ್ರವರ್ತಿ. ಸೊ ಟೋಟಲ್ ಆಗಿ ನಿಮಗೆ 6 ವೋಟ್ಗಳು ಬಿದ್ದಿದೆ. ಫರ್ನಾಂಡಿಸ್ ಅವ್ರಿಗೆ 2 ವೋಟ್ ಬಿದ್ದಿದೆ.
ಸೊ ಚಕ್ರಿ ಸರ್, ನಿಮ್ಮನ್ನ ಯಾವ ಜಾಗದಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಂದು ಫಾಲ್ಟು, ದಿ ಪೀಪಲ್ ದೇ ಮೇ ನಾಟ್ ನೋ ಹೌ ಟು ಪ್ಲೇಸ್ ಆಲ್ಸೋ. ಸೊ ಇವತ್ತು ವೋಟೌಟ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ 6 ವೋಟ್ ಚಕ್ರವರ್ತಿ ಅವ್ರಿಗೆ ಕ್ಲಿಯರ್ ಆಗಿದೆ. ಸೊ ಅದರಿಂದ ನೀವು ಡೇಂಜರ್ ಝೋನ್ಗೆ ಬರ್ತಾ ಇದ್ದೀರಾ. ಈಗ ವೋಟೌಟ್ಸ್ ಮುಗ್ದಿದೆ. ಸೊ ನಾವು ಕೊಡ್ತಾ ಇರೋಂತ ಒಂದು ಟ್ವಿಸ್ಟ್ ಏನಂದ್ರೆ, ನಾಳೆ ತುಂಬಾನೇ ಇಂಪಾರ್ಟೆಂಟ್ ಡೇ. ಅದೇನಂದ್ರೆ ಪ್ರಪಂಚದಾದ್ಯಂತ ಆಚರಿಸೋ ಮೇರಿ ಕ್ರಿಸ್ಮಸ್. ನಾಳೆ ಬೆಳಗ್ಗೆ ಒಂದು ಬ್ಯೂಟಿಫುಲ್ ಆಗಿ ನಿಮ್ಗಳಿಗೆ ಒಂದು ಟಾಸ್ಕ್ ಎದುರಾಗ್ತಾ ಇದೆ. ನಾಳೆ ನೀವೆಲ್ಲರೂ ಹೆಜ್ಜೆ ಹಾಕ್ತೀರಾ ಅಂದ್ರೆ ಇದು ಒಂದು ಮೆರಿ ಕ್ರಿಸ್ಮಸ್ ಸ್ಪೆಷಲ್. ಇಡೀ ಕರ್ನಾಟಕ ಜನತೆಗೆ ನೀವು ಎಂಟರ್ಟೈನ್ ಮಾಡ್ತೀರಾ ನಿಮ್ಮ ಡ್ಯಾನ್ಸಿಂಗ್ ಎಬಿಲಿಟೀಸ್ ಮುಖಾಂತರ. ಒಂದು ರೊಮ್ಯಾಂಟಿಕ್ ಡುಯೆಟ್ ಇರುತ್ತೆ, ಕಾಮಿಡಿ, ಫೋಕ್, ಹಿಂದಿ ಡುಯೆಟ್, ಟೋಟಲ್ 4 ಡುಯೆಟ್ ರೌಂಡ್ಸ್ ಇರುತ್ತೆ. ಸೊ ಯಾರ್ಯಾರು ಪೇರ್ ಆಗ್ತಾರೆ? ಟೀಮ್ ಇಂದ ಸುನಾಮಿ ಕಿಟ್ಟಿ ಅಂಡ್ ಭೋಜಮ್ಮ. ಇವರು ರೊಮ್ಯಾಂಟಿಕ್ ಡ್ಯುಯೆಟ್ ಸಾಂಗ್ ಗೆ ಡ್ಯಾನ್ಸ್ ಮಾಡ್ತಾರೆ. ಕಾಮಿಡಿ ಡ್ಯುಯೆಟ್ ಗೆ ಹೆಜ್ಜೆ ಹಾಕಿ ಬರ್ತಾ ಇದ್ದಾರೆ ರಚನಾ ಮತ್ತು ಕೃಷ್ಣಾನಂದ. ಜನಪದ ಹಾಡಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. 3 ಜನ ಹೆಜ್ಜೆ ಹಾಕ್ತಾ ಇದ್ದಾರೆ ಈ ಸಾಂಗ್ಗೆ. ಅದೇ ಮಜಾ. ಸುಷ್ಮಾ, ರಾಮಪ್ಪ ಅಂಡ್ ಅಭಿ. ಓಕೆ, ಆಬ್ವಿಯಸ್ಲಿ ಇನ್ನು ಉಳ್ಕೊಂಡಿರೋದು ಯಾರು? ಶರತ್ ಮತ್ತು ಕ್ಷಮಾ ಒಂದು ತಂಡ ಹಾಕ್ತಾರೆ. ಹಿಂದಿ ಹಾಡಿಗೆ ನೃತ್ಯ ಮಾಡ್ತಾ ಇದ್ದಾರೆ. ಬ್ಲೂ ಟೀಮ್ ಅಲ್ಲಿ ರೊಮ್ಯಾಂಟಿಕ್ ಆಗಿ ರೊಮ್ಯಾನ್ಸ್ ಮಾಡಕ್ಕೆ ಬರ್ತಾ ಇದ್ದಾರೆ ಶಿಲ್ಪ ಜೊತೆ ಚಕ್ರವರ್ತಿ. ಕಾಮಿಡಿ ರೌಂಡ್ ಅಲ್ಲಿ ಮಿಂಚಕ್ ಬರ್ತಾ ಇದ್ದಾರೆ ಬಾಯ್ ಬಡ್ಕೆ ಸೌಮ್ಯ. ಅವ್ರ ಜೊತೆ ಜಟ್ಟಿ ಮಣಿ. ಹಳ್ಳಿ ಫೋಕ್ಗೆ ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸಚಿನ್ ಜೊತೆ ದೇವಮ್ಮ ಅಲ್ಲ ಫರ್ನಾಂಡೆ. ಉಳ್ಕೊಂಡಿರೋದು ನಮ್ಮ ರಘು ದೇವಮ್ಮ. ಸೊ ರಘು ಮತ್ತೆ ನಮ್ಮ ದೇವಮ್ಮ ಅವರು ಹಿಂದಿ ಸಾಂಗ್ಗೆ ಡುಯೆಟ್ ಆಡ್ತಾರೆ. ಆದ್ರೆ ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಹುಡುಗಿರೆಲ್ಲ ಹುಡುಗರಾಗ್ತೀರಾ, ಹುಡುಗರೆಲ್ಲ ಹುಡುಗಿರಾಗ್ತೀರಾ. ನಾವು ನಿಮ್ಮ ರೋಲ್ಸ್ ನ ಸ್ವಾಪ್ ಮಾಡ್ತಾ ಇದೀವಿ. ನಾಳೆ ಬೆಳಗ್ಗೆ ನಿಮ್ಗೆ ಡ್ಯಾನ್ಸ್ ಹೇಳ್ಕೊಡೋದಕ್ಕೆ ಕೊರಿಯೋಗ್ರಾಫರ್ಸ್ ಗಳು ಬರ್ತಾ ಇದಾರೆ. ಅವ್ರ ಹತ್ರ ನೀವು ಡ್ಯಾನ್ಸ್ ಪ್ರಾಕ್ಟೀಸ್ ನ ಮಾಡ್ಕೊಳ್ಳಿ. ಒಂದು ಅದ್ಭುತವಾದ ಕ್ರಿಸ್ಮಸ್ ಸೆಲೆಬ್ರೇಷನ್ ಜೊತೆಗೆ ನಾವು ನಿಮ್ಗೆ ಸಿಗ್ತೀವಿ. ನಾವೆಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಅಲ್ಲಿವರೆಗೂ ಗುಡ್ ನೈಟ್.